ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯಚರಣ ಅರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ನಾವು ಮತ್ತೆ ನಿಜಾತ್ಮಬೋಧದಲ್ಲಿ ಸಾಧನ ಚತುಷ್ಟಯ ತ್ರಿತಾಪ ವರ್ಣನಂ 34 ಶ್ಲೋಕಗಳನ್ನು ನೋಡಿದ್ವಿ. ಮುಂದಿನ ಶ್ಲೋಕಗಳನ್ನು ನೋಡೋಣ. ಒಂದು ಝಟ್ಕಿ ಪಟ್ ರೀಕ್ಯಾಪ್ನಲ್ಲಿ ಏನು ನೋಡಬೇಕು ಅಂದರೆ 34ನೇ ಶ್ಲೋಕ. ಸತಶಿಷ್ಯ ಯಾರಪ್ಪ? ಪರಮಾರ್ಥದ ಸತ ಶಿಷ್ಯ. ಸತ್ ಎಂಬುವ ವಸ್ತುವನ್ನು ಅರಿವಿಗೆ ಅಥವಾ ಯಾರು ಅರ್ಹನಿದ್ದಾನೋ ಅದನ್ನು ಪಡ್ಕೊಳ್ಳಿಕ್ಕೆ ಅವನಿಗೆ ಸತ್ ಶಿಷ್ಯ ಅನ್ನುತ್ತೇವೆ. ಪರಮಾರ್ಥದಲ್ಲಿ ನಿಜವಾದ ಅಧಿಕಾರಿ ಯಾರಾದರೂ ಇದ್ದರೆ ತ್ರಿವಿಧ ತಾಪದಲ್ಲಿ ಯಾರು ತ್ರಸ್ತನಾಗಿರ್ತಾನೋ ನೊಂದು ಬೆಂದಿರ್ತಾನೋ ಇಂಥ ಭಕ್ತ ಸಾಧನ ಚತುಷ್ಟಯವನ್ನು ಆರೂಢ ಆಗಿ ಅಂದರೆ 4 ಕ್ವಾಲಿಫಿಕೇಷನ್ಸ್ ಕ್ಲಿಯರ್ ಮಾಡಿ ಯಾವಾಗ ಶ್ರೀ ಗುರುಚರಣಕ್ಕೆ ಶರಣು ಬರ್ತಾನೋ ಆವಾಗ ಆತ್ಮಜ್ಞಾನಕ್ಕೆ ಅಧಿಕಾರಿಯಾಗ್ತಾನೆ. ಅವನು 3 ತಾಪದಲ್ಲಿ ನೊಂದು ಬೆಂದಿ ಹೋಗ್ಬಿಡ್ಬೇಕು. ಆಮೇಲೆ ಸತತವಾಗಿ ಸಾಧನೆಯಲ್ಲಿ ಆರೂಢನಾಗ್ತಾನೆ. ಆವಾಗ ಅವನು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋತಾನೆ. ಹಂಗಂದ್ರೆ ಏನಪ್ಪ ಈ ತ್ರಿತಾಪಗಳು ಅನ್ನೋದನ್ನು ಸ್ವಾಮಿ ಮುಂದಿನ ಶ್ಲೋಕಗಳಲ್ಲಿ ತ್ರಿತಾಪ ಅಂತ ಹಲವಾರು ಗ್ರಂಥಗಳಲ್ಲಿ ನಮ್ಮ ಸ್ಪಿರಿಚುವಾಲಿಟಿ ಆಧ್ಯಾತ್ಮ ಗ್ರಂಥಗಳಲ್ಲಿ ಶಾಸ್ತ್ರದಲ್ಲಿ ತ್ರಿತಾಪ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಸ್ವಾಮಿ ಒಂದೊಂದನ್ನು ಅದನ್ನು ರಾಜಾರಾಮಿಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಯಾಕೆ? ತಾಯಿ ಹೆಂಗಿರ್ತಾನಪ್ಪ ಸದ್ಗುರುನಾಥ, ತಾಯಿಗತೆ ವಾತ್ಸಲ್ಯ ಮೂರ್ತಿ ಅಂತೀವಿ. ತಾಯಿ ಪ್ರತಿಯೊಂದು ಮಾತು ಬಿಡಿಸಿ ಬಿಡಿಸಿ ಇದು ಹಂಗಲ್ಲಪ್ಪ, ಇದು ಹಿಂಗೆ, ಇದನ್ನು ಹಿಂಗೆ ತಿಳ್ಕೊ, ಇದನ್ನು ಹಿಂಗೆ ಅರ್ಥೈಸ್ಕೊ ಅಂತ ಸಣ್ಣ ಮಕ್ಕಳ ಥರ ಸಣ್ಣ ಮಕ್ಕಳಿಗೆ ತಾಯಿ ಹೆಂಗೆ ಹೇಳ್ತಾಳೋ ಅದೇ ಪ್ರೀತಿಯಿಂದ ಸದ್ಗುರುನಾಥ ಶಿಷ್ಯನಿಗೆ ಬಿಡಿಸಿ ಎಳೆ ಎಳೆಯಾಗಿ ಬಿಡಿಸಿ ಬೋಧನೆಯನ್ನು ಮಾಡುತ್ತಾನೆ. ಏನು ಹೇಳ್ತಾರಪ್ಪ 35ನೇ ಶ್ಲೋಕದಲ್ಲಿ ನಾವೆಲ್ಲರೂ ಸೇರಿ ನೋಡೋಣ. ತ್ರಿತಾಪ ಕೋಣತೆ ಮಣಸೀತೆ ಐಕ ಆಧ್ಯಾತ್ಮಿಕ ತಾಪ ಆದಿದೈವಿಕ तीसरा जाण आदि भौतिक वेगळाळे ऐक निवडोनी ಬಾಪ. 3 ಥರದ ತಾಪ ಉಂಟು. ತಾಪ ಅಂದರೆ ಕೈಂಡ್ ಆಫ್ ಮಿಸರಿ ಅಂತ ಹೇಳ್ಬೋದು. 3 ಥರದ ಮಿಸರಿ ಉಂಟಾಗತ್ತೆ. ಯಾರ್ಯಾರಿಂದ? ಒಂದು ಆಧ್ಯಾತ್ಮಿಕ ತಾಪ, ಆದಿದೈವಿಕ ತಾಪ, ಆದಿಭೌತಿಕ ತಾಪ. ಇದು ಸವಿಸ್ತಾರವಾಗಿ ವರ್ಣನೆ ಮಾಡ್ತೀನಿ. ಐಕೋ ಬಾಪ, ಕೇಳಪ್ಪ ಮಗನೇ ಅಂತ ಹೇಳ್ತಾರೆ. आध्यात्मिक ताप तो ऐसा जाण प्रपंच चिंता वाटे अकारण कामक्रोध उठती संतप्त मन संसार दुःखे जाण व्याकुळ सदा. ಈ ಆಧ್ಯಾತ್ಮಿಕ ತಾಪ ಅಂದರೆ ಆಧ್ಯಾತ್ಮಿಕ ತಾಪ ಅಂದರೆ ಇಟ್ಸ್ ಆಲ್ ರಿಲೇಟೆಡ್ ಟು ದ ಮೈಂಡ್ಗೆ, ಸಂಪೂರ್ಣವಾಗಿ ಮನಸ್ಸಿನ ಡೊಮೈನ್ನಲ್ಲಿ ಬರುತ್ತಿದೆ. ಏನು? ವಿನಾಕಾರಣವಾಗಿ ಪ್ರಪಂಚದ ಚಿಂತೆ ಮಾಡೋದು. ಈ ಪ್ರಪಂಚ ನನ್ನದ ಅಲ್ಲ, ಶಾಶ್ವತನ ಅಲ್ಲದ. ಕೊಟ್ಟಿರೋನು ಯಾರು? ಪರಮಾತ್ಮ. ಏನಕ್ಕೆ ಕೊಟ್ಟಿದ್ದಾನೆ? ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ನಾನೇನು ಮಾಡ್ತಿದ್ದೀನಿ? ಇಟ್ ಈಸ್ ಮೈ ಓನ್ ಅಂತ ಕ್ಲೇಮ್ ಮಾಡ್ತಿದ್ದೀನಿ. ಅಲ್ಲೇ ಎಲ್ಲ ಚಿಂತೆ ಗೋಳು ದುಃಖ ಶುರುವಾಗೋದು. ನಾನು 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 ನನ್ನದೀ ಪ್ರಪಂಚ ಅಲ್ಲ, ಸರ್ವತಾ ಮಿಥ್ಯಾ. ಇದನ್ನು ಅವ್ರು ಹೇಳಿದರು. ಬ್ರಹ್ಮ ಸತ್ಯ, ಜಗತ್ ಮಿಥ್ಯಾ ಅಂದರೆ ಇದು ಮಿಥ್ಯಾ ಅಂತ. ಏನು ಮಿಥ್ಯಾ? ಕಣ್ಣಿಗೆ ಕಾಣಿಸ್ತಿರೋ ಜಗತ್ ಮಿಥ್ಯಾನ ಅಲ್ಲ, ಅದ್ರ ಮೇಲೆ ಪೊಸೆಷನ್ನ ಕ್ಲೇಮ್ ಮಾಡ್ತಿರೋದು ಮಿಥ್ಯಾನಪ್ಪ, ಇದು ನಿಂದಲ್ಲ. ನಾನು ನಿನಗೆ ಇದನ್ನು ಕೊಟ್ಟಿದ್ದೀನಿ, ಉಪಯೋಗಿಸಿ ಪುನಃ ವಾಪಸ್ ಅದನ್ನು ನನಗೆ ನೀನು ವಾಪಸ್ ಬಂದು ಕೊಡಬೇಕು, ಸೋರ್ಸಿಗೆ ಬ್ಯಾಕ್ ರಿಟರ್ನ್ ಆಗಬೇಕು ನೀನು. ಇಲ್ಲ ಇದು ನಂದು ಇದು ನಂದು ಅಂದ್ಕೊಂಡು ನೀ ಕೂತಿರೋದಕ್ಕೆ ಆ ಪುನರಪಿ ಜನನಂ ಚಕ್ರಕ್ಕೆ ಮನಸ್ಸು ಸೂಕ್ಷ್ಮವಾದ ಶರೀರ ಹೊಂದುತ್ತಾ ಹೊಂದುತ್ತಾ ಡಿಫ್ರೆಂಟ್ ಬಾಡೀಸ್ನ ಪಂಚಮಹಾಭೂತಗಳಿಂದ ಇದಾಗಿರೋದು ಬಾಡಿ. ಇದನ್ನು ಬಳಕೆ ಮಾಡಿಕೊಂಡು ಪ್ರತಿಯೊಂದು ಜನ್ಮದಲ್ಲೂ ನಾನಾ ರೂಪ ಆಕಾರಗಳನ್ನು ತಾಳುತ್ತದೆ. ಸಣ್ಣ 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 ಚಿಕ್ಕ ಪುಟ್ಟ ವಿಷಯಕ್ಕೆ ಕಾಮಕ್ರೋಧಾದಿಗಳ ವಿಕಾರವನ್ನು ಹೊಂದಿ ಸಂತಪ್ತರಾಗ್ತೀವಿ ನಾವು. ವಿಚಾರ ಮಾಡೋಣ ನಾವೇ. ಸಣ್ಣ ಸಣ್ಣ ವಿಷಯ, ಚಿಕ್ಕ ಪುಟ್ಟ ವಿಷಯ. ಏನು ವಿಷಯ? ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತ್ಕೊಂಡಿದೆ ಬಸ್ಸು. ಏನಪ್ಪಾಗಳು ಈ ಬೆಂಗಳೂರು ಇದು ಟ್ರಾಫಿಕ್ಕು. ನನಗೆ ಗೊತ್ತಿಲ್ವಾ? ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ಚಿಂತಾಗ್ರಸ್ತಳಾದರೆ, ಕೂಗಾಡಿದ್ರೆ, ಸಿಟ್ಟು ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗತ್ತಾ ಅಥವಾ ಜಾಸ್ತಿ ಇದ್ದಿದ್ದೇನಾದ್ರು ಬದಲಾವಣೆ ಆಗತ್ತಾ? ನಾನು ಯಾಕೆ ಕೂಗ್ತಾ ಇದ್ದೀನಿ?
ಒಳಗೇನೋ ಬೇರೆ ಸಿಟ್ಟು, ಒಳಗೇನೋ ಬೇರೆ ನೋವು, ಹೇಳ್ಕೊಳ್ಳಿಕ್ಕಾಗ್ತಿಲ್ಲ, ಹೇಳೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಯಾರ್ದೋ ಜೊತೆ ಜಗಳ, ಮನಸ್ತಾಪ, ದ್ವೇಷ, ಇದನ್ನೆಲ್ಲವೂ ಸ್ಟೋರ್ ಮಾಡಿ ಇಟ್ಕೊಂಡಿರೋದು. ಹೆಂಗೆ ಫ್ಯಾಂಕ್ಸ್ ಒಳಗೆ ಸರ್ಪ ಆ ವಿಷನ ಇಟ್ಕೊಂಡಿರುತ್ತಂತೆ. ಯಾವಾಗದು ಯಾವ್ದಾದ್ರು ಬಂದ್ಕೊಂಡ್ರೆ ಅಟ್ಯಾಕ್ ಮೋಡಲ್ ಬಂದಾಗ ಅದನ್ನು ತೆಗೆದು ತನ್ನ ಟಂಗ್ ತೆಗೆದು ಕಕ್ಕತ್ತಂತೆ ವಿಷಯ, ಮುಗೀತಲ್ಲ ಮನುಷ್ಯ ಅಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಕ್ರೋಧ ಎಲ್ಲ ನಾವು ಸಂಚಯ ಮಾಡಿಟ್ಕೊಳ್ಳೋದು, ಜಮಾ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಅದು ಯಾರ ಮೇಲೆ ಸಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಆದರೆ ಯಾವುದೋ ಬೇರೆ ವ್ಯಕ್ತಿ ಮೇಲೆ ಯಾವುದೋ ವಿಷಯದಲ್ಲಿ ನಾವು ತೂತು ಮೇಮೆ ಆಗಿಬಿಡ್ತೀವಿ. ಯಾಕಪ್ಪ, ಒಂದು ಸಾಧಾರಣ ವಿಷಯ ನಡೀತಾ ಇದೆ, ನೀವು ಯಾಕಷ್ಟು ಭಡಕ್ ಗಯಾ ಅಂತ ಹೇಳ್ತೀವಿ. ಕ್ಯೂ ಭಡಕ್ ಗಯಾ? ಕ್ಯೂಕೆ ಅಂದರ್ ದೂಸರೆ ವಿಷಯ ಕಾ ರಾಗ ಹೈ, ದ್ವೇಷ ಹೈ. ಏನೋ ಒಂದು ವಸ್ತು ಸಿಗ್ತಾ ಇಲ್ಲ, ಏನೋ ಒಂದು ವಿಷಯದಲ್ಲಿ ನಂದು ನಡೀತಾ ಇಲ್ಲ ಅನ್ನೋ ಭಾವನೆ ಉಂಟಾದಾಗ ನಾವು ಡಿಫೆನ್ಸಿವ್ ಮೋಡಿಗೆ ಹೋಗಿ ನಾವು ಕೂಗಾಟ ಶುರು ಮಾಡ್ತೀವಿ. ಅಲ್ಲಿ ಕೂಗಾಟದ ಅವಶ್ಯಕತೆಯೇ ಇಲ್ಲ. ಇದನ್ನು ಗುರುಗಳು ಬಂದು ತಿಳಿಸ್ತಾರಪ್ಪ, ನೀನು ಒಳಗೆ ರೆಸ್ಲೆಸ್ ಇದೆಯಾ, ಅದಕ್ಕೆ ಹೊರಗಡೆ ಜೋರಾಗಿ ಕೂಗಾಡ್ತಿದ್ಯಾ. ಇಲ್ಲಿ ಶಾಂತ ಇದ್ದರೆ ನಿನ್ನ ಟೋನ್ ಆಲ್ವೇಸ್ ವಿಲ್ ಬಿ ಲೋ. ವಾಟ್ ಯು ವಾಂಟ್ ಟು ಟೆಲ್, ಯು ವಾಂಟ್ ಟು ಕಮ್ಯುನಿಕೇಟ್, ಯು ವಿಲ್ ಆಲ್ವೇಸ್ ಕಮ್ಯುನಿಕೇಟ್ ಇನ್ ಅ ಲೋ ವಾಯ್ಸ್. ದೆರ್ ಈಸ್ ನೋ ನೀಡ್ ಟು ರೇಸ್ ಯುವರ್ ವಾಯ್ಸ್ ಅಂತ ಗುರುಗಳು ಹೇಳ್ತಿದ್ರು. ಯಾಕಪ್ಪ ಅಂದರೆ, ನೀ ರೇಸ್ ವಾಯ್ಸ್ ಯಾಕೆ ಮಾಡ್ತಿದ್ಯಾ, ಒಳಗೇನೋ ಚಡಪಡಿಕೆ, ಏನೋ ವಿಷಯದ ಬಗ್ಗೆ ಹಾಗೆ ಸಿಟ್ಟು, ಕ್ರೋಧ, ಅದನ್ನು ಯಾರ ಮೇಲೆ ತೆಗಿಯೋಕ್ಕಾಗ್ತಿಲ್ವೋ, ಯಾರ್ದೋ ಬೇರೆಯವ್ರ ಮೇಲೆ ಹೋಗಿ ಆಟಮ್ ಬಾಂಬ್ನ ಎಕ್ಸ್ಪ್ಲೋಡ್ ಮಾಡಿಬಿಡೋದು. ಆ ವ್ಯಕ್ತಿ ಪಾಪ ಏನು ಮಾಡಿದ್ದಾನೆ. ಇದು ನಮ್ಮ ಎಲ್ಲ 99.99 ಜನ ಪರಿಸ್ಥಿತಿ ಇರೋದು ಇದು. ಇದಕ್ಕೆ ಸಂಸಾರ ದುಃಖದಲ್ಲಿ ಆಗುವ ತಳಮಳಕ್ಕೆ ಆಧ್ಯಾತ್ಮಿಕ ತಾಪ ಅನ್ನುತ್ತಾರೆ. ಯಾಕೆಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಆಧ್ಯಾತ್ಮಿಕ ಈಸ್ ಸ್ಪಿರಿಚುವಾಲಿಟಿ ಈಸ್ ಆಲ್ರೆಡಿ ಮೈಂಡ್ ಗೇಮ್. ಇದು ಸ್ಪಿರಿಚುವಾಲಿಟಿ ಈಸ್ ಫಾರ್ ದ ಮೈಂಡ್, ನಾಟ್ ಫಾರ್ ದ ಬಾಡಿ. ದಿಸ್ ಬಾಡಿ ಈಸ್ ಗ್ರಾಸ್ ಬಾಡಿ. ಇದು ಶರೀರ ಸುಟ್ಟು ಹೋಗುವುದು, ಭಸ್ಮ ಆಗುವುದು, ಹಾಗಾಗಿ ಇದಕ್ಕೆ ಸಂಬಂಧ ಇಲ್ಲ. ಇಟ್ ಈಸ್ ರಿಲೇಟೆಡ್ ಟು ದಿಸ್ ಸಟಲ್ ಬಾಡಿ ಕಾಲ್ಡ್ ಮೈಂಡ್. अथवा शरीरी नाना रोग उठती, शीत ज्वरादि पीड़ा होती, देहातील रोग जितुके अस्ति, ಆಧ್ಯಾತ್ಮಿಕ ಬೋಲತಿ ತಯಾಸಿ. ಈಗ ಶರೀರ ಎಂಬುವ ಉಪಾಧಿನ ನಾವು ಧಾರಣೆ ಮಾಡಿದ್ವಿ. ಶರೀರ ಎಂಬುದು ಉಪಾಧಿನೇ, ಟೈಟಲ್ ಅದೊಂದು. ಬಾಡಿ ಅಂತ ಹೇಳ್ತೀವಿ. ಒಳಗಿರೋ ಜೀವಾತ್ಮ ಇದೆ, ಅದರ ಅಗೋಚರವಾಗಿದೆ. ಅದಕ್ಕೆ ಒಂದು ಈ ದೇಹ ಬೇಕು, ವೆಹಿಕಲ್ ಇದು ದೇಹ. ಇದ್ರ ಮುಖಾಂತರ ಅದು ಮಾತಾಡಬೇಕು, ಇದ್ರ ಮುಖಾಂತರ ಊಟ ಮಾಡಬೇಕು, ಇದರ ಮುಖಾಂತರ ನಡಿಬೇಕು. ಸೊ ಅವಾಗ ಈ ಬಾಡಿಗೆ ಮಹತ್ವ ಆವಾಗ ಬರುತ್ತೆ. ಯಾವಾಗ ಅದು ಒಳಗಿರೋದಿರೋಕ್ಕೆ ಪ್ರಕಟ ಆಗಬೇಕು ಅಂದರೆ ಈ ಬಾಡಿ ಬೇಕು. ಏನಾದ್ರು ಮಾತಾಡಬೇಕು ಅಂದರೆ ಅದಕ್ಕೆ ಈ ಬಾಡಿ ಬೇಕು, ಇಲ್ಲಾಂದ್ರೆ ಅದು ಅಗೋಚರವಾಗಿ ಸುಮ್ಮನೆ ಕೂತಿರುತ್ತೆ ಜೀವಾತ್ಮ. ಅದಕ್ಕೆ ಈ ಶರೀರ ಎಂಬುವ ಉಪಾಧಿ ಧಾರಣೆ ಮಾಡಿದಾಗ ನಾನಾ ರೋಗಗಳು ಉಂಟಾಗುತ್ತದೆ. ಇದು ಮಾನವ ಜೀವನದಲ್ಲಿ ಸರ್ವೇ ಸಾಮಾನ್ಯ. ಜ್ವರ, ಅದು ಇದು ದೇಹಕ್ಕೆ ನಾನಾ ರೋಗಗಳಾಗಿ ದೇಹಕ್ಕೆ ತೊಂದರೆ ಕೊಡುತ್ತಿದೆ. ಆ ರೋಗಗಳು ಇದೆಲ್ಲವೂ ಏನಪ್ಪ, ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪನೂ ಯಾಕೆ ಬರುತ್ತೆ ನಮ್ಮ ಜೀವನದಲ್ಲಿ? ನಮ್ಮ ದೇಹಾಭಿಮಾನ ಅಡಗಿಸ್ಲಿಕ್ಕೆ. ಇದು ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಎಷ್ಟು ಚೆನ್ನಾಗಿದೆ ರೀ, ಎಷ್ಟು ಚೆನ್ನಾಗಿದೆ, ನಾನು ಕನ್ನಡದಲ್ಲಿ ನೋಡ್ಕೊಂಡು ನಿಂತ್ಕೊಂಡು. ಆದರೆ ಒಳಗೇನು, ಒಳಗೆ 3 ಸ್ಟೆಂಟ್ ಹಾಕಿದ್ದಾರೆ ಇದಕ್ಕೆ. ಇವಾಗ ದೇಹಕ್ಕೆ ಅಭಿಮಾನ ಬರೋಕ್ಕುಂಟಾಗತ್ತಾ? ನೋಡ್ಲಿಕ್ಕೆ ಇದು ಚೆನ್ನಾಗಿ ಕಾಣಿಸ್ಬೋದು, ಅದರ ಒಳಗೆ 3 ಸ್ಟೆಂಟ್ ಹಾಕಿದ್ದಾರೆ. ಇದಕ್ಕೆ ಔಷಧಿ ಕೊಡಬೇಕು ನಿತ್ಯ 3 ಹೊತ್ತು. ಏನದು ಪರಿಸ್ಥಿತಿ? ರಿಯಾಲಿಟಿ ಆಫ್ ಲೈಫ್. ಈ ರಿಯಾಲಿಟಿನ ನಾವು ಸ್ವೀಕಾರ ಮಾಡಬೇಕು. ಇದು ನೋಡೋಕೆ ಬೆಳ್ಳಗಿದ್ರೆ ಏನಾಯ್ತು ಇಲ್ಲಿ? ಆದರೆ ಒಳಗಂತೂ ಈ ಸ್ಟೆಂಟಿಗೆ ಔಷಧಿ ಕೊಡಬೇಕಾ? ಇದನ್ನು ಕಾಪಾಡ್ಕೋಬೇಕು ಅಂದರೆ ಈ ದೇಹನ ಎಲ್ಲಿ ತನಕ ಕಾಪಾಡ್ಕೋಬೇಕು, ಗುರು ಹೇಳಿದಂಥ ಕೆಲಸಗಳಾಗಬೇಕು ಅಂದರೆ, ಇದನ್ನು ಕಾಪಾಡಬೇಕು ಅಂದರೆ ಅವಾಗ ಏನಾಗುತ್ತೆ, ನಿಮಗೆ ಈ ದೇಹದ ಮೇಲೆ ಅಭಿಮಾನ ಉಂಟಾಗತ್ತಾ? ಇದು ಎತ್ತರ ಅಭಿಮಾನ? ಇದು ಬೆಳ್ಳಗಿದೆ ಅಂತ ಅಭಿಮಾನನ, ನೋಡೋಕೆ ಚೆನ್ನಾಗಿದೆ ಅಂತ ಅಭಿಮಾನನ, ಚೆನ್ನಾಗಿ ಮಾತಾಡತ್ತೆ ಅಂತ ಅಭಿಮಾನನ? ಒಳಗೇನಾಗತ್ತೆ? ಆಧ್ಯಾತ್ಮಿಕ ತಾಪ. ಮತ್ತೆ आदि भौतिक तापतो ऐसा असे, दुसऱ्या कडोनी पीडा जितकी होतसे, व्याघ्र वृश्चिक सर्पडसे, आदि भौतिक ऐसे दुःख जाणीजे बा. ಭೌತಿಕ ಅಂದರೆ ನಮ್ಮ ಸುತ್ತಮುತ್ತಲ ಇರುವ ಪರಿಸರ, ಎನ್ವೈರ್ಮೆಂಟ್, ಎಕೋಸಿಸ್ಟಮ್. ಇಲ್ಲಿ ಬೇರೆಯವರು ಒಳ್ಳೆಯವರಿದ್ದರೆ, ನೀವು ಸಾಧು ಸಜ್ಜನರಿದ್ದರೆ ಒಳ್ಳೆಯವರೇ ಇರೋಣ, ಸಾಧು ಸಜ್ಜನರೇ ಬೇಡ, ಒಳ್ಳೆಯವರೇ ಇರೋಣ. ಬೇರೆಯವ್ರ ಕಡೆಯಿಂದ ಆಗುವ ನಮಗೆ ಪೀಡಾ, ಶಾರೀರಿಕವಾಗಿ, ಮಾನಸಿಕವಾಗಿ, ಆ್ಯನಿಮಲ್ಸಿಂದ, ಸರ್ಪ, ಚೋಳು, ಇದರ ಪೀಡ, ಶತ್ರು, ಇದರ ಆಗ ಶಾರೀರಿಕ ಛಲ, ಇದರಿಂದ ದುಃಖ ಉಂಟಾಗುವುದಕ್ಕೆ
ಆದಿ ಭೌತಿಕ ಅಂತಾರೆ. ಭೌತಿಕ ಮೀನ್ಸ್ ವಿತ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಗುವ ತೊಂದರೆಗಳು, ತಾಪ ಅಂತೀವಿ ನಾವು. ಕಡೆಗಿರುವುದು ಆದಿದೈವಿಕ ತಾಪ ಐಕೆ ಜೇ ದೇವಾಪಾಸುನಿ ನಾನಾ ದುಃಖೆ ದುಷ್ಕಾಳನವಗ್ರ ಪೀಡಾದಿ ದೇಖೆ ಯಮ ಜಾಚಣಿ ದುಃಖೆ ನಾನಾ ಪರಿ. ಮೂರನೇ ತಾಪ ಆದಿ ದೈವಿಕ, ದೇವರಿಂದ ನಾನಾ ರೀತಿಯಿಂದ ಉಂಟಾಗುತ್ತದೆ. ನಾವು ಪರಮಾರ್ಥದಲ್ಲಿ ಬಂದಾಗ ನಾನಾ ದೇವತೆಗಳು ಕೂಡ ನಮಗೆ ಈ ಮಾರ್ಗದಲ್ಲಿ ಮುಂದೆ ಹೋಗಲಿಕ್ಕೆ ಅವರ ಅಡೆತಡೆಗಳನ್ನು ಹಾಕ್ತಾರೆ. ಹೆಂಗಪ್ಪ? ದೇವತಾ ಕೋಪ ಆಗಬಹುದು, ಪೀಡ ಆಗಬಹುದು, ದುಷ್ಕಾಳ ಆಗಬಹುದು, ನವಗ್ರಹಗಳು ನಮಗೆ ತೊಂದರೆ ಕೊಡುತ್ತವೆ. ನವಗ್ರಹಗಳಿಗೆ ಅವರಿಗೆ ಅಧಿಷ್ಠಾನ ದೇವತೆ ಇರ್ತಾರೆ. ಅವರು ನಮ್ಮ ಜೀವನದಲ್ಲಿ ಬಂದು ಆ ಗ್ರಹ ಈ ಗ್ರಹ ತೊಂದರೆ ಉಂಟಾಯಿತು ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಯಾಕೆಂದರೆ ಒಂದು ಜೀವಾತ್ಮ ಈಗ ಪರಮಾತ್ಮನ ಸ್ವರೂಪ ಹೊಂದುವ ಸ್ಥಿತಿಗೆ ಹೋಗ್ತಾ ಇದೆ ಒಂದೊಂದು ಹೆಜ್ಜೆ ಅಂದಾಗ ಎಲ್ಲ ಪ್ರಪಂಚ ಒಳ್ಳೇದಾಗ್ಬಿಟ್ರೆ ಇಲ್ಲಿ ಕೆಟ್ಟವ್ರು ಯಾರು ಇರ್ತಾರಪ್ಪ? ಈ ಪೃಥ್ವಿ ಸೃಷ್ಟಿ ಹೆಂಗೆ ನಡಿಬೇಕು? ಅದಕ್ಕೆ ಏನು ಮಾಡ್ತಾರೆ? ಆದಿ ದೈವಿಕ, ದೇವತಾಯಿಂದನೂ ಕೂಡ ತೊಂದರೆ ಉಂಟಾಗುತ್ತದೆ. ನಾನಾ ಗ್ರಹಗಳು ನಾನಾ ದೇವತಾ ಕೋಪಗಳಿಂದ ನಮಗೆ ಆದಿದೈವಿಕ ತಾಪನೂ ಉಂಟಾಗುತ್ತದೆ. ಯಮನ ತೊಂದರೆಗಳು ಆಗತ್ತೆ. ನಾವು ಮರಣೋನ್ಮುಖ ಆಗಿಬಿಡ್ತೀವಿ, ಯಮ ಬಂತಾರೆ ಪ್ರಾಣಹರಣ ಮಾಡೋಕ್ಕೆ, ಮತ್ತೆ ಏನೋ ತಡೆ ಹಿಡಿಯತ್ತೆ. ಸೊ ಇಂಥದ್ದೆಲ್ಲ ಆದಾಗ ಅದಕ್ಕೆ ಎಂಥ ತಾಪ ಅಂತಾರಪ್ಪ? ಆದಿ ದೈವಿಕ. ಐಸೆ ತ್ರಿತಾಪೆ ಜೋ ತಾಪಲ ಸದ್ಗುರು ಕೃಪಾ ಜಳೆ ನಿವವಿ ತ್ಯಾಲ ಪಶ್ಚಾತ್ತಾಪ ಅಂತರಿ ಝಾಲ ಸತ್ಪಾತ್ರ ಝಾಲ ಜ್ಞಾನಾಸೀತೋ. ಪರಮಾರ್ಥಕ್ಕೆ ನಾವು ಅಧಿಕಾರಿ ಆಗಬೇಕು ಅಂದರೆ ಈ ವಿವಿಧ 3 ತಾಪಗಳಲ್ಲೂ ಅವನು ನೊಂದು ಬೆಂದು ಚೆನ್ನಾಗೆ ಆ ಸ್ಟೋನ್ ಕ್ರಷರಲ್ಲಿ ಹೆಂಗೆ ಆ ಸ್ಟೋನ್ ಕ್ರಷ್ ಮಾಡ್ತಾ ಮಾಡ್ತಾ ಪುಡಿ ಆಗುತ್ತೋ ಆ ರೀತಿಯಿಂದ ಈ 3 ತಾಪಗಳಲ್ಲಿ ಸಾಧಕನಾದವನು, ಶಿಷ್ಯನಾದವನು ಏನಾಗಬೇಕು? ನೊಂದು ಬೆಂದು ಅದೆಲ್ಲ ಎಕ್ಸ್ಪೀರಿಯನ್ಸ್ ಅವನಿಗೆ ಆಗಬೇಕು. ಅವಾಗ ಅವನಿಗೆ ಏನು ಬರುತ್ತೆ? ವಿರಕ್ತಿ ಬರುತ್ತೆ. ಏನು ಈ ದೇಹಕ್ಕೆ ಮೋಹ ಮಾಡೋದು ಕೆಲಸ ಇಲ್ಲದು. ಹಾರ್ಟ್ ಪೇಷಂಟ್ ಆಗಿ 3 ಸತಿ ಮೆಡಿಸಿನ್ಸ್ ಕೊಡೋಕ್ಕಿದ್ರ ಮೇಲೆ ಏನಾದ್ರು ಅಭಿಮಾನ ಬರುತ್ತಾ ನಿಮಗೆ? ಇದಕ್ಕೇನಾದ್ರು ಅನ್ಸತ್ತಾ? ಅವಾಗ ನಿತ್ಯ ನಾನು 3 ಬಾರಿ ಮೆಡಿಸಿನ್ ಕೊಡಬೇಕು ಇದಕ್ಕೆ. ಅವಾಗ ದೇಹಕ್ಕೆ ಅಭಿಮಾನ ಎಲ್ಲಿಂದ ಉಂಟಾಗತ್ತೆ? ಅಭಿಮಾನ ಮಾಡೇನು ಉಪಯೋಗ ಇದೆ? ಇದು ಜರ್ಜರ ಆಗುವ ದೇಹ. ಅವಾಗ ಏನು ಮಾಡ್ತೀರಿ? ಏನು ಬರುತ್ತೆ? ಅವಾಗ ಆಟೋಮೆಟಿಕಲಿ ವಿರಕ್ತಿ ಬರುತ್ತೆ. ಹಂಗನ್ಬಿಟ್ಟು ಎಲ್ಲರಿಗೂ ಯಾರ್ಯಾರು ಹಾರ್ಟ್ ಪೇಷಂಟ್ ಇದ್ದಾರೋ ವಿರಕ್ತಿ ಬರುತ್ತೇನ್ರಿ? ಇಲ್ಲ. ನಾವು ವಾಪಸ್ ಅಯ್ಯೋ ನಮಗೇನು ಹಾರ್ಟ್ ಪೇಷಂಟ್ ಹಾರ್ಟ್ ತೊಗೊಂಡ್ರಾಯ್ತು ಮೆಡಿಸಿನ್ನು, ಈ ಮೆಡಿಸಿನ್ ತೊಗೊಳ್ಳುವ ಕಾರಣದಿಂದ ಈ ದೇಹದ ಮೇಲೆ ಅಭಿಮಾನನೋ ಅಹಂ ಇರುತ್ತೋ ಅದೆಲ್ಲ ಕಳಿಸ್ಕೊಳ್ತಾ ಹೋಗುತ್ತೆ. ಇಷ್ಟೇನಾ ಇರೋದು ಜೀವನ? ಹಾಗಂದ್ರೆ ಯಾರು ಈ ಜೀವನಕ್ಕೆ ಇವೆಲ್ಲ ಮಾಡಲಿಕ್ಕೆ ಕಾರಣೀಭೂತ ಯಾರು ಅನ್ನೋದನ್ನು ಹುಡುಕೊಂಡು ನಾವು ಅವಾಗ ಹೋಗ್ತೀವಿ. ಇಲ್ಲಾಂದರೆ ನಾವು ಯಾವತ್ತೂ ಜೀವನದಲ್ಲಿ 99% ಜನ ಯಾರೂ ಹುಡ್ಕಕ್ಕೆ ಹೋಗೋದಿಲ್ಲ. ಇದೆಲ್ಲ ನಮ್ಮ ಜೊತೆಗೆ ಯಾಕೆ ಆಗ್ತಿದೆಯಪ್ಪ? ಪ್ರಾರಬ್ಧ ಅಂದರೆ ಹಂಗಾರೆ ಏನು? ನನ್ನ ಪುಣ್ಯಕರ್ಮ ಏನು ಪುಣ್ಯಕರ್ಮ ಮಾಡಿದ್ದೆ ಅಂತ ಇದನ್ನು ನಿರೂಪಣೆ ಮಾಡಿಸ್ತಿದ್ಯಾ ನೀನು? ಹಾಗಂದ್ರೆ ಇದನ್ನು ಯಾಕೆ ಮಾಡಿಸ್ದೆ ನೀನು? ಶರೀರಕ್ಕೆ ಯಾಕೆ ತೊಂದರೆ ಕೊಟ್ಟೆ? ತಾಪ ಯಾಕೆ ಕೊಟ್ಟೆ? ಇದೆಲ್ಲ ಪ್ರಶ್ನೆ ನಾವು ಹುಡುಕ್ತಾ ಹೋದಾಗ ನಮಗೆ ಉತ್ತರ ಪರಮಾತ್ಮ ಕೊಡ್ತಾ ಹೋಗುತ್ತಾನೆ. ನಾವು ಯಾಕಿಲ್ಲಿ ನಿಜ ಪ್ರಯೋಜನ ಏನಿದೆ ಅನ್ನೋದಕ್ಕೆ ಹುಡುಕಕ್ಕೆ ಅವಕಾಶ ಮಾಡಿಕೊಡ್ತಾನೆ ಪರಮಾತ್ಮ. ಅವಾಗೇನಾಗುತ್ತೆ? ವಿರಕ್ತಿ ಉಂಟಾಗುತ್ತೆ, ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ. ಅವಾಗ ಸತತವಾಗಿ ಸಂಸಾರ ಸುಖಭೋಗದಲ್ಲಿ ನಾನು ರಮಮಾಣ ಆಗಿದ್ದೆ ಅನ್ನೋ ಪಶ್ಚಾತ್ತಾಪ ಭಾವನೆ ಮತ್ತು ಉಂಟಾಗುತ್ತದೆ. ಇಂಥ ಒಬ್ಬ ತಪ್ತ ಅಂದರೆ ದಗ 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 ಉರಿತಾ ಇದೆ ಅಂಥ ನೊಂದು ಬೆಂದಿರೋ ಜೀವ ಸದ್ಗುರು ಕೃಪೆಯ ಜಲದಲ್ಲಿ, ಕೃಪಾರೂಪಿ ಜಲದಲ್ಲಿ, ಕೃಪಾರೂಪಿ ಮಳೆಯಲ್ಲಿ ಯಾವಾಗ ಅವನು ನೆನೀತಾನೋ, ಸ್ನಾನ ಮಾಡುತ್ತಾನೋ ಕೃಪಾರೂಪಿಯ ಮಳೆಯಲ್ಲಿ, ಅವಾಗ ಅವನ ಈ ಮನಸ್ಸು ಆ ಜೀವ ಶಾಂತವಾಗುತ್ತದೆ. ಭಕ್ತಿ ಜ್ಞಾನ ಮಾರ್ಗಕ್ಕೆ ಹೊಂದಿ ಜ್ಞಾನ ಪ್ರಾಪ್ತಿಗೆ ಅಧಿಕಾರಿಯಾಗುತ್ತಾನೆ. ಇನ್ನೂ ಜ್ಞಾನ ಪ್ರಾಪ್ತಿ ಆಗಿಲ್ಲ, ಜ್ಞಾನ ಪ್ರಾಪ್ತಿಗೆ ಅಧಿಕಾರ ಆಗ್ತಾನೆ. ಅದಕ್ಕೆ ಫಸ್ಟ್ ಅವನು ಈ 3 ತಾಪದಲ್ಲಿ ನೊಂದು ಬೆಂದಬೇಕು. ಸೆಕೆಂಡು ಸಾಧನ ಚತುಷ್ಟಯ ಮಾಡಬೇಕು. ಆ 4 ಕ್ಲಿಯರ್ ಮಾಡಿ ಸತಶಿಷ್ಯನಾಗಿ ಅಧಿಕಾರಿಯಾಗಬೇಕು. ಮತ್ತೆ ತ್ರಿತಾಪದಿಂದ ಆ ಗುರು ಹತ್ರ ಹೋಗಿ ಅವನು ಕೃಪಾದೃಷ್ಟಿ ಬಿದ್ದು ಮನಸ್ಸು ಶಾಂತ ಆಗಬೇಕು. ಶಾಂತ ಆದ ಮನಸ್ಸು ಮಾತ್ರ ಕೋಟ್ ಆ್ಯಂಡ್ ಕೋಟ್ ಇಲ್ಲಿ ಮನಸ್ಸು ಶಾಂತ ಆಗದೆ ಹೊರತು ಆತ್ಮಜ್ಞಾನಕ್ಕೆ ಜ್ಞಾನ ಮಾರ್ಗಕ್ಕೆ ಈ ಜೀವ ಹೋಗಲಿಕ್ಕೆ ಸಾಧ್ಯತೆಯೇ ಇಲ್ಲೇ ಇಲ್ಲ. ನೆವರ್ ಇಟ್ ಕ್ಯಾನ್ ಗೋ ಟು ಲಿಬರೇಷನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಡಸಂಟ್ ಕ್ವೈಟನ್ ಇಟ್ ಸೆಲ್ಫ್. ಸ್ಟಿಲ್ನೆಸ್ ಎಲ್ಲಿವರೆಗೂ ಆಗುವುದಿಲ್ವೋ ಅಲ್ಲಿವರೆಗೂ ಭಕ್ತಿ ಜ್ಞಾನ ಏನು ವೈರಾಗ್ಯ ಏನು ತಿಳಿಲಿಕ್ಕೆ ಸಾಧ್ಯತೆ ಇಲ್ಲ. ಹೋಕಾಹೀನ ಯಾತಿ ನಾರೀನರ ಮಹಾಪಾಪಿಯತಿ ದುರ್ಧರ
पश्चाताप झाला अंतरी प्रखर होतसे उद्धार तयाचा ಪ್ರಖರವಾಗಿ. ಬೆಂಕಿ ಹತ್ತಿದ್ರೆ ಹೆಂಗೆ ಜ್ವಾಲ ದಗ 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 ಅಂತ ಉರಿಯುತ್ತೆ, ಹಾಗೆ ಪ್ರಖರವಾಗಿ ಹೆಂಗಿರಬೇಕು ಅಂದರೆ, ಪ್ರಖರ ಅಂದರೆ ಕಾಣಿಸ್ತಿರ್ಬೇಕು, ಮಿಂಚಿನಂತೆ ಅದು ಪ್ರಖರವಾಗಿ ಪಶ್ಚಾತ್ತಾಪ ಅಂತರಂಗದಲ್ಲಿ ಆಗಬೇಕು. ಪ್ರತಿ ಕ್ಷಣವೂ ನಾನು ಮಾಡಿದ್ದು ತಪ್ಪು, ನಿನ್ನನ್ನು ಬಿಟ್ಟು ನಾನು ಜಗತ್ತಿನ ಕಡೆ ನೋಡೋದ್ನಲ್ಲಪ್ಪ ಅನ್ನೋ ಪ್ರಖರವಾಗಿ ನಮಗೆ ಪಶ್ಚಾತ್ತಾಪ ಭಾವನೆ ಉಂಟಾಗಬೇಕು. ಯಾರ್ಯಾರು ಜನ್ಮಕ್ಕೆ ಬರುತ್ತಾರೋ ಪ್ರತಿಯೊಂದು ಜೀವರಾಶಿಗೂ ಉದ್ಧಾರ ಮಾಡಿಕೊಳ್ಳೋ ಅಧಿಕಾರ ಇರುತ್ತದೆ. ಯಾರಾದರೂ ಇರ್ಬೋದು, ಅವರು ಹೀನ ಜಾತಿಯವರು ಇರ್ಬೋದು, ಅಂತ್ಯ ಇರ್ಬೋದು, ನರ ನಾರಿ ಮಹಾಪಾಪಿ ಯಾರು ಬೇಕಾದವ್ರು ಇರಬಹುದು. ಪಶ್ಚಾತ್ತಾಪ ಅನುತಾಪ ಆಯಿತು ಅಂದರೆ ಅವರೆಲ್ಲರೂ ಪರಮಾರ್ಥಕ್ಕೆ ಅಧಿಕಾರಿಯಾಗಿ ಅವರ ಉದ್ಧಾರವಾಗುತ್ತದೆ. पण संकल्पाची पापे जाण न जाती करिता तीर्थाटन कदापि पश्चातापे वीण पाप ನಿಕೃಂತಕ ನವೇಚಿ. ಮನಸ್ಸಿನಲ್ಲಿ ಪಾಪ ಸಂಕಲ್ಪ ಇದ್ದರೆ, ಪಾಪದ ಸಂಕಲ್ಪ ಮಾಡಿದರೆ, ಕಾಮವಾಸನೆ ಇಟ್ಟುಕೊಂಡು ಸಂಕಲ್ಪ ಮಾಡಿದ್ದೆ ಆದರೆ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿದರೂ ಕೂಡ ಆ ಪಾಪ ನಿರಸನ ಆಗುವುದಿಲ್ಲ ಅಂತ ಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಹೇಳ್ತಾರೆ. ಇದು ಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಹೇಳ್ತೀರ, ನಮ್ಮೆಲ್ಲರಿಗೂ ಹೇಳ್ತಾ ಇರೋದು ಏನಪ್ಪ ಅಂದರೆ, ನೀವು ಮನಸ್ಸೊಳಗೆ ಕೆಟ್ಟ ವಿಚಾರ, ಕಲುಷಿತ ವಿಚಾರ ಮನಸ್ಸಿಂದ ಹೋದರೆ ನೀವು ಯಾವುದೇ ತೀರ್ಥಾಟನದಲ್ಲಿ ಎಷ್ಟೇ ಬುಡುಕಿ ಹಾಕ್ರಿ, ಎಷ್ಟೇ ಮುಳುಗ್ರಿ, 3 ಸತಿ ಅಲ್ಲ 11 ಸತಿ ಮುಳುಗಿದ್ರೂ ನಮ್ಮ ಪಾಪಗಳು ಹೋಗುವುದಿಲ್ಲ, ನಮಗೇನು ಉಪಯೋಗ ಇಲ್ಲ. ಪಾಪ ಇಲ್ಲದಂತೆ ಆಗಬೇಕು ಅಂದರೆ ಅದಕ್ಕೆ ಏಕಮೇವ ಸಾಧನ ಪಶ್ಚಾತ್ತಾಪ. ಬಾಕಿ ಎಲ್ಲ ಸಾಧನ ಆಮೇಲೆ ಸ್ಟಾರ್ಟ್ ಆಗತ್ತೆ. ನಮ್ಮದು ಅನುಷ್ಠಾನ, ಜಪ, ಇದನ್ನು ಇಷ್ಟು ಸತಿ ಕೋಟ್ಯಾನುಕೋಟಿ ಜಪ ಮಾಡಬೇಕು, ಇದೆಲ್ಲವೂ ನೆಕ್ಸ್ಟ್ ಪ್ರೊಸೀಜರ್. ಫಸ್ಟ್ ಪ್ರೊಸೀಜರ್ ಇಸ್ ಪಶ್ಚಾತ್ತಾಪ. ಪಶ್ಚಾತ್ತಾಪದ ಹೊರತಾಗಿ ಪಾಪದ ಉಚ್ಚಾಟನ ಆಗುವುದಿಲ್ಲ. ಪಾಪದ ಉಚ್ಚಾಟನ ಆಗದ ಹೊರತು ಅಲ್ಲಿ ನಮಗೆ ಭಕ್ತಿ ಉಂಟಾಗೋದಿಲ್ಲ, ಸದ್ಗುರು ಪ್ರಾಪ್ತಿಯಾಗುವುದಿಲ್ಲ. ಸದ್ಗುರು ಪ್ರಾಪ್ತಿಯಾಗೋದ್ರದ್ದು ಆತ್ಮಜ್ಞಾನಕ್ಕೆ ನಾವು ಅಧಿಕಾರಸ್ಥರು ಆಗಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆ್ಯಂಡ್ ಪ್ರೀ ರಿಕ್ವಿಸಿಟ್ ಏನಪ್ಪ? ಪಶ್ಚಾತ್ತಾಪ ಭಾವನೆ. ಇದಾಗಿದ್ದರೆ ಮಾತ್ರ ಭಕ್ತಿ ಅಲ್ಲಿ ಉಕ್ಕಲಿಕ್ಕೆ ಸಾಧ್ಯ ಇದೆ. ಉಕ್ಕಲ್ಲ, ಸ್ಟಾರ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಉಕ್ಕದು ಅಲ್ಲ, ಸ್ಟಾರ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವೆಲ್ಲರೂ ಫಸ್ಟು ಸಂಕಲ್ಪ ಏನು ಮಾಡೋಣಪ್ಪ, ಈ ಪಶ್ಚಾತ್ತಾಪ ಭಾವನೆ ನನ್ನಲ್ಲಿ ಉಂಟಾಗಲಿ. ಪ್ರತಿಯೊಂದು ಮಾತಲ್ಲೂ ಡಿಫೆನ್ಸಿವ್ ಮೋಡಿಗೆ ಹೋಗ್ಬಿಟ್ಟು ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋದು. ನಾನು ತಪ್ಪು ಮಾಡಿಲ್ರಿ, ಎದುರುಗಡೆ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಡಿಫೆನ್ಸಿವ್ ಮೋಡ್ ಅದು, ಈಗೋ ಅದು. ಸೊ ಅದನ್ನು ಬಿಟ್ಟು ನಾನು ತಪ್ಪು ಮಾಡಿದ್ದೀನಪ್ಪ, ಪರಮಾತ್ಮ ನನಗೆ ಕ್ಷಮಿಸಪ್ಪ ಅಂತ ನಾನು ಫಸ್ಟ್ ಪರಮಾತ್ಮನ ಹತ್ರ ಕೇಳಿಕೊಂಡು ಆ ವ್ಯಕ್ತಿ ಹತ್ರ ಕ್ಷಮಾಪಣೆ ಕೇಳಿದ್ರೆ ಅದರದಿಂದ ಪಾಪದ ಉಚ್ಚಾಟನೆಯಾಗಿ ಅವನು ಬಾಗಲ್ಗಳನ್ನು ನಮ್ಮ ಸಲುವಾಗಿ ತೆಗಿತಾನೆ. ಅವಾಗ ನಾವು ಆತ್ಮಜ್ಞಾನಕ್ಕೆ ಅಧಿಕಾರಿ ಮಾರ್ಗದ ಮೇಲೆ ಹೋಗಬಹುದು ಅಂತ ಹೇಳುತ್ತಾ, ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸಚ್ಚಿದಾನಂದ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.